ಈಗಲೂ ಒಮ್ಮೆ ಸಾಯಿಸ್ಬಿಡತ್ತಾಗೆ ಮಾತಾಡೋ ಮಾತಾಡ್ತೀನಿ. ನಮ್ ರಘುವಣ್ಣ ಬಂದವ್ರೆ, ಸ್ಪಂದನ ಅವ್ರು ಬಂದವ್ರೆ, ತಾವು ಏನ್ ರಘುವಣ್ಣ ಬಾಣ ಇಲ್ಲಿ. ನಿಜವಾಗ್ಲೂ ರಘುವಣ್ಣ ನನಗೆ ಸಿಕ್ಕಾಪಟ್ಟೆ ಭಯ ಇತ್ತು. ಈಗಲೂ ಒಮ್ಮೆ ಸಾಯಿಸ್ಬಿಡತ್ತಾಗೆ ಮಾತಾಡೋ ಮಾತಾಡ್ತೀನಿ ಅತ್ತಿಕ ರಘುವಣ್ಣ. ಇಲ್ಲಿ ಇನ್ನ ನಮ್ ಮನೆಗ್ ಬಂದಿಲ್ಲ, ಊಟ ಕರಿತಾನೆ ಇದೀನಿ, ಬಾರ ಒಂದ್ ಮಟನ್ ಊಟ ಹಾಕ್ಸ್ತೀನಿ ಅಂತ. ಇಲ್ಲ ಇಲ್ಲ ಇನ್ನ ಬಂದಿಲ್ಲ ಅವನು. ನನ್ ಮನೆಗೆ ಬರಲ್ಲ. ಯಾಕೆಂದ್ರೆ ನಾನಿವ್ರ ಮನೆಗೆ ಊಟಕ್ಕೆ ಬರೀ ಊರು ಟಿಕ್ಕಿ ಊಟ ಹಾಕ್ಸ್ಬಿಡ್ತಾರೆ ಅಂದ್ಮೇಲೆ ಅಷ್ಟೊಂದು ಟಾಪ್ ಆಯ್ತಾರೆ ಅಂದ್ಮೇಲೆ ಬರಲ್ಲ ಅಣ್ಣ, ಸತ್ಯವಾಗ್ಲೂ ಬರಲ್ಲ. ಬೇಜಾರ್ ಹಿಂಸೆ ಕೊಟ್ಟವನೆ ಮನೇಲಿ ಮಾತ್ರ ಪ್ಲಾನ್ ಇಟ್ಕೊಂಡಿದೀನಿ. ಇವತ್ತು ಕರಿತಾ ಇದ್ದೀನಿ, ನಾನ್ ಮನೆಗ್ ಬಂದು ಮಟನ್ ಊಟಕ್ಕೆ. ಅಣ್ಣ ಹಿಂಸೆ ಅಂತಾರೆ ಕೇನ್ರಿ, ಪ್ರಿನ್ಸಿಪಲ್ ಬೆಲೆ ಇಲ್ಲ ಹೆಂಗೆ. ತುಂಬಾ ಬೆಲೆ ಇದೆ. ನಮ್ ತಮ್ಮನ್ ತರ ಇವನು. ನಮ್ ತಂಗಿ ಮಿಸ್ಸಿಂಗ್ ಇದಾರೆ, ಮಂಗಳೂರಲ್ಲಿ ಇದ್ದಾಳೆ ಇವತ್ತು. ಸರಿ ಆಯ್ತು, ಸಖತ್ ಖುಷಿ ಆಯ್ತು. ನೀವು ಕೂತ್ಕೋಣ, ನೀನ್ ನೋಡ್ರೆ ಭಯ ಆಯ್ತದೆ ನಿನಗೆ. ಹೆಣ್ಣು ಮಕ್ಕಳು ಹುಟ್ಟಬೇಕಾದ್ರೆ ಕಮಿಟ್ಮೆಂಟ್ ನಮ್ಮ ಊಟನ ಎಗರ್ ಮೇಲೆ ಎತ್ತ ಹುಟ್ಟಿದ್ದಾರೆ ನಾವು. ಮೀಸೆ ಬರೋಕ್ಕಿಂತ ಮುಂಚೆ ಅಕ್ಕ ತಂಗಿ ಜೀವನಕ್ಕೆ ಮೆಟ್ಲಾಗುವಂತಾರೆ, ಗಾಪಲ್ಲಿ ಲೈಫಲ್ಲಿ ಸೆಟ್ಲ್ ಆಗುವಂತಾರೆ, ಪ್ರೀತಿ ಮಾಡೋ ವಯಸ್ಸಲ್ಲಿ ಆಸ್ತಿ ಮಾಡುವಂತಾರೆ, ಆಸ್ತಿ ಮಾಡ್ಕೊಂಡು ಮದುವೆ ಆಗೋಣ ಅಂದ್ರೆ ಏಜ್ ಜಾಸ್ತಿ ಆಯ್ತು ಅಂತಾರೆ, ಲವ್ ಮ್ಯಾರೇಜ್ ಆಗೋಣ ಅಂದ್ರೆ ಬ್ಯೂಟಿ ನೋಡ್ತಾರೆ, ಅರೇಂಜ್ ಮ್ಯಾರೇಜ್ ಆಗೋ ಅಂದ್ರೆ ಗೌರ್ಮೆಂಟ್ ಡ್ಯೂಟಿ ನೋಡ್ತಾರೆ. ಏನು ಬೇಡ ಸಾಯೋವರೆಗೂ ಸಿಂಗಲ್ಗೆ ಇರುವಂದ್ರೆ ಹರಡೋ ಮಗ ಬಂದು ಅಂಕೆಲು ಅಂತ ಕರೀತಾನೆ. ಗಂಡು ಮಕ್ಕಳು ಒಂಥರ ಕುಕ್ ಕರೀತಂಗೆ, ಕೆಳಗಡೆ ಫೈರು ಮೇಲ್ಗಡೆ ಪ್ರೆಷರ್ ಇದ್ರೂ ವಿಜಲ್ ಹೊಡ್ಕೊಂಡು ನಗ್ನಗ್ತಾ ಬದುಕ್ತಾ ಇರ್ತೇವೆ. ಕನಕ ಅಂದ್ರೆ ಏನು ಗೊತ್ತಾ? ಚಿನ್ನದಂತ ಜನರು ನೀವೆಲ್ಲ. ಈ ನೆಲಕ್ಕೆ ಹೆಸರು ಬರೋದು ಕಾರಣನೇ ನೀವು ಅನ್ಸುತ್ತೆ. ಹಾಗೆ ಈ ನೆಲಕ್ಕೆ ಬಂಡೆ ಹಾಗೆ ಕಾವಲಾಗಿರೋ DK ಶಿವಕುಮಾರ್ ಸರ್ ಈ ಕಾರ್ಯಕ್ರಮದಲ್ಲಿದ್ದಾರೆ. ಅವ್ರ ಜೊತೆಗೆ ನಾನು ಸ್ಟೇಜ್ ಶೇರ್ ಮಾಡ್ತಿರೋದು ತುಂಬಾ ಖುಷಿ ಆಗ್ತಾ ಇದೆ. ಅಭಿಮಾನದ ಋಣ ಇದೆ, ಯಾವತ್ತೂ ತೀರ್ಸೋದಕ್ಕಾಗಲ್ಲ. ನನ್ನ ಇಲ್ಲ, ಕಾವ್ಯ ಅವರು ಒಂದು ಡ್ಯಾನ್ಸ್ ಮಾಡ್ತಾರೆ, ಸಖತ್ತಾಗಿ ಮಾಡ್ತಾರೆ, ಚೆನ್ನಾಗಿ ಡ್ಯಾನ್ಸ್. ಖಂಡಿತವಾಗ್ಲೂ ಡ್ಯಾನ್ಸ್ ಮಾಡ್ತಾರ. ಡ್ಯಾನ್ಸ್ ಮಾಡಿ ಖುಷಿ ಮಾಡಿ ಕಳಿಸ್ಕೊಡಿ, ನಾನು ಬರ್ತೀನಿ. ನಮಸ್ಕಾರ. ಖಂಡಿತವಾಗ್ಲೂ ಈಗ ಬೇರೆ ಕಾರ್ಯಕ್ರಮ ಇರೋದ್ರಿಂದ ನಮ್ಮ DK ಶಿವಕುಮಾರ್ ಸರ್ ಹಾಗೂ ಸುರೇಶ್ ಸರ್